ನಮ್ಮ ಉದುಗೂರು ರೈತ ಮಿತ್ರರು ಹಳ್ಳಿಕಾರ್ ಎತ್ತಿನ ಓಟ ಸ್ಪರ್ಧೆ ಆಯೋಜಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಪುಟ್ಟಸ್ವಾಮಿ ಗೌಡಣ್ಣಜಿ ಅವರೇ, ಹಾಗೆ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಯಾಕಂದ್ರೆ ಈ ಒಂದು ಹಳ್ಳಿಕಾರ್ ಉಳಿಸ್ಬೇಕಂದ್ರೆ ನಮ್ಮ ಹಳ್ಳಿ ರೈತರ ಮಕ್ಕಳನ್ನ ಯುವಕರನ್ನ ಉಳಿಸ್ಬೇಕಲ್ವಾ. ಸೊ ಅನೇಕ ನಿಮ್ಗೆ ಗೊತ್ತಿರ್ಬೇಕು, ಜಾತ್ರೆಗಳಲ್ಲಿ ಉಚಿತವಾಗಿ ಹುಲ್ ಕೊಡೋದು, ನೀರು ಕೊಡೋದು ಯಾಕೆ ಕೊಡ್ತೀವಿ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತ ರೈತ ಅಂತೇಳಿ ಅನೇಕ ವೇದಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಾರೆ. ಸೊ ರೈತರಿಗೋಸ್ಕರ ಮೂಲಭೂತ ಸೌಕರ್ಯಗಳನ್ನ ಕೊಟ್ರೆ 100% ನೀವೇ ಉಳಿಸ್ತೀರಲ್ಲ ಹಳ್ಳಿಕಾರು ಅನ್ನೋ ಒಂದು ದಿಟ್ಟ ಒಂದು ನಿರ್ಧಾರವನ್ನ ತಟ್ಟಿ ಇವತ್ತು ಅನೇಕ ಸಪ್ಲಮ್ಮ ಜಾತ್ರೆ ಆಗ್ಬೋದು, ಘಾಟಿ ಜಾತ್ರೆ ಆಗ್ಬೋದು, ಅನೇಕ ಜಾತ್ರೆಗಳಲ್ಲಿ ಉಚಿತವಾಗಿ ಹುಲ್ಲು, ನೀರು ಹಾಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡೋದಲ್ಲಿ ನಮ್ಮ ನವ ಕರ್ನಾಟಕ ಯುವ ಶಕ್ತಿ ಒಂದು ಟೀಮ್ ಕಟ್ಕೊಂಡು ಇಡೀ ರಾಜ್ಯ ವ್ಯಾಪ್ತಿ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊ ಬರ್ತಾ ಇದೆ. ಸೊ ಅದೇ ತರ ನಾನು ಜಾಸ್ತಿ ಮಾತಾಡೋಕೆ ಹೋಗಲಿಕ್ಕೆ ಸಮಯ ಅಭಾವ ಇರೋದ್ರಿಂದ ಮಾನ್ಯ ಶಾಸಕರಿಗೆ ನಮ್ಮ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಮನವಿ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಯುಗಾದಿ ಸಂದರ್ಭದಲ್ಲಿ ನಮ್ಮ ಇದ್ರಾಶ್ವತ ಒಂದು ಪ್ರಖ್ಯಾತಿಯಾದ ಜಾತ್ರೆ ಇಡೀ ರಾಜ್ಯ ವ್ಯಾಪ್ತಿಗೆ, ದಯವಿಟ್ಟು ಅಲ್ಲಿ ಬರ್ತಕ್ಕಂಥ ರೈತ ಬಾಂಧವರಿಗೆ ಉಚಿತವಾಗಿ ಸುಂಕ, ಯಾಕಂದ್ರೆ 50 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಬರ್ತಕ್ಕಂಥ ಟೆಂಪೋಗಳಿಗಾಗಿರ್ಬೋದು ಹಾಗೆ ಎತ್ತುಗಳಾಗಿರ್ಬೋದು ಉಚಿತವಾಗಿ ಸುಂಕವನ್ನ ಮಾಡ್ಕೊಡ್ಬೇಕು ಅಂತೇಳಿ, ಅದ್ರ ಜೊತೆಗೆ ಊಟದ ವ್ಯವಸ್ಥೆನ ದೇವಸ್ಥಾನ ಕಡೆಯಿಂದ ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಂತ ಇದ್ದೇನೆ ಇಡೀ ರಾಜ್ಯದ ರೈತರ ಪರವಾಗಿ ಅಣ್ಣಾಜಿ ಅವರೇ. ಸೊ ಹಾಗೆ ಯಾಕಂದ್ರೆ ಘಾಟಿಯಲ್ಲಿ 3 ಹೊತ್ತು ಊಟ, ಅದ್ರ ಜೊತೆಗೆ ಹುಲ್ಲು, ಅದ್ರ ಜೊತೆಗೆ ಸುಂಕವನ್ನ ರದ್ದು ಮಾಡಿದ್ದಕ್ಕೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನ ರವಾನೆ ಆಯ್ತು. ಯಾಕಂದ್ರೆ ನಮ್ಮ ಗೌರಿಬಿದನೂರು ಕೂಡ ಅನೇಕ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ರೈತ ಬಂದವರು ಬಂದಿದ್ರಿ, ನೀವು ಕೂಡ ನನ್ನ ಹತ್ರ ಹುಲ್ಲು ಕೂಡ ಇಸ್ಕೊಂಡಿದ್ದೀರಾ, ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ದೃಷ್ಟಿಯಿಂದ ನಾವು ಕೂಡ ಇಲ್ಲಿ ಹುಲ್ಲು ಕೊಡ ಅಂತ ಕೆಲಸ ಮುಂದುವರಿಸ್ತೇವೆ. ಅದ್ರ ಜೊತೆಗೆ ಮಾನ್ಯ ರೈತರಿಗೆ ನನ್ನ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಒಂದು ಮನವಿಯನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸಿದ್ದೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಹಳ್ಳಿಕಾರ್. ಸಾಂಪ್ರದಾಯಿಕವಾದಂಥ ಎತ್ತಿನ ಓಟದ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಇದೇ ಉದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಬಿ ಕುಮಾರ್ ಅವರೇ, ಹಾಗೇನೆ ನಮ್ಮ ಗೌರಿಬಿದನೂರು ತಾಲೂಕಿನ PLD ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪನವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಲಿಂಗರೆಡ್ಡಿ ಅವರೇ, ಪಂಚಾಯಿತಿಯ ಸದಸ್ಯರುಗಳಾದಂಥ ಅಶ್ವತ್ಥಪ್ಪ ಅವರೇ, ಹಾಗೇನೆ ಲಕ್ಷ್ಮೀಪುರದ ಹರೀಶ್ ರೆಡ್ಡಿ ಅವರೇ, ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರೇ, ಹಾಗೇನೆ ಹಳ್ಳಿ ರೈತ ಅಂಬರೀಶ್ ಅವರೇ, ಹಾಗೇನೆ ಉದಗೂರಿನ ಮುಖಂಡರಾದಂಥ ನಮ್ಮ ನಿಂಡಪ್ಪ ಅವರೇ, ಉದಯ್ ಅವರೇ, ಹಾಗೇನೆ ಇನ್ನು ಎಲ್ಲ ಪ್ರಮುಖರು ವಿಜಯ್ ಇದ್ದಾರೆ, ನಮ್ಮ ಶಿವು ಇದ್ದಾರೆ, ಹಾಗೇನೆ ಇನ್ನು ಯಾರು ಇದ್ದಾರಪ್ಪ, ನಮ್ಮ ಶ್ರೀನಿವಾಸ, ರಮೇಶ್, ಅನಿಲ್, ಗಂಗಾಧರಪ್ಪ, ಅನೇಕ ಮುಖಂಡರಿದ್ದಾರೆ. ಹೇಳ್ತಾ ಹೋದ್ರೆ ಬಹಳಷ್ಟು ಎಲ್ಲ ಮುಖಂಡಗಳು ಜಾಸ್ತಿ ಇದ್ದೀರಿ. ಎಲ್ಲ ಮುಂಭಾಗದಲ್ಲಿ ಬಹಳಷ್ಟು ನಾಗರಿಕ ಬಂಧುಗಳು ಬಂದು ಕೂಡ ಸೇರಿದಿರಿ, ಯುವಕರಿದ್ದೀರಿ. ಈ ಸ್ಪರ್ಧೆಯಲ್ಲಿ ಭಾಗಿಯಾಗಕ್ಕೆ ಬಂದಿರತಕ್ಕಂಥ ಸ್ಪರ್ಧಾರ್ಥಿಗಳಿದ್ದೀರಿ. ಎಲ್ಲರೂ ಕೂಡ ಅಭಿನಂದನೆಗಳು ಮತ್ತು ಸ್ವಾಗತವನ್ನ ಕೋರ್ತೀನಿ. ಇವತ್ತಿನ ದಿನ ಇವತ್ತಿನ ಜನಸಂಖ್ಯೆ ಬಂದಿರೋದು ನೋಡಿದ್ರೆ ನಮ್ಮ ಕ್ರಿಕೆಟ್ ಒಂದು ಕ್ರೀಡೆ ಇದೆ, ಅದನ್ನ ಮೀರಿಸುವಂತ ಒಂದು ಉತ್ಸಾಹದಲ್ಲಿ ಎಲ್ಲ ಯುವಕರು ಬಂದವ್ರೆ. ಇನ್ನೊಂದು ಸಂತೋಷ ಏನಂದ್ರೆ ನಮ್ಮೂರಿನಲ್ಲಿ ಈ ಓಟದ ಕ್ರೀಡೆ ನಡೀತಾ ಇದೆ. ನಮ್ಮೂರಿನ ಇದು ಸೊಡಗು, ಸುತ್ತಮುತ್ತ ಹಳ್ಳಿಯ ಜನರೆಲ್ಲ ಕರೆಸಿ ಇವತ್ತಿನ ಈ ಸ್ಪರ್ಧೆ ಓಟಕ್ಕೆ ನಾವು ಕೂಡ ಭಾಗಿಯಾಗಬೇಕು ಅಂತ ಗೌರಿಬಿದನೂರಿನಲ್ಲಿ ಯುವಕರು ಬೆಂಗಳೂರಿನವರೆಲ್ಲ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತೀನಿ. ಏಕೆಂದ್ರೆ ಈ ಒಂದು ಕ್ರೀಡೆ, ಯಾಕೆಂದ್ರೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಮಾತಾಡೋ ಒಂದು ಭಾಷಣ ಮಾಡೋ ಟೈಮ್ ಅಲ್ಲ. ನೀವೆಲ್ಲ ಕ್ರೀಡೆ ನೋಡಕ್ ಬಂದಿರಿ, ಎತ್ತಿನ ಗಾಡಿ ಓಟವನ್ನು ನೋಡಕ್ ಬಂದಿರಿ. ಒಂದ್ 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈ ಒಂದು ಏನು ಈ ಕ್ರೀಡೆ ಇದೆ, ಸಹಸ್ರ ವರ್ಷಗಳಿಂದ ನಡ್ಕೊಂಡ್ ಬಂದಿರೋಂಥ ಕ್ರೀಡೆಗಳಿವೆಲ್ಲ. ಪ್ರತಿ ವರ್ಷ ಸಂಕ್ರಾಂತಿ ಟೈಮ್ನಲ್ಲಿ ನಮ್ಮ ರೈತರು ದನಗಳನ್ನ ಸಾಕ್ತಾರಲ್ಲ, ಅದರಲ್ಲಿ ದನಗಳನ್ನ ಸಾಕುವಂತ ಒಂದು ಪ್ರವೃತ್ತಿ ಏನಿದೆ, ದನಗಳು ಸಾಕ್ತಾಗ ಅವರ ಎತ್ತುಗಳನ್ನ
ಕ್ರೀಡಾ ರೂಪದಲ್ಲಿ ಓಟಕ್ಕೆ ಬಿಟ್ಟು ವರ್ಷಕ್ಕೊಂದ್ಸರಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಎತ್ತುಗಳ ಒಂದು ಸಾಹಸವನ್ನ, ಓಟವನ್ನ, ತಮ್ಮ ಒಂದು ಮನೆಯ ಗೌರವವನ್ನ ಓಡಿಸೋದ್ರ ಮೂಲಕ ಅದನ್ನ ಪ್ರೈಸ್ ತಗೊಳ್ಳೋದ್ರ ಮೂಲಕ ತಮ್ಮ ಪ್ರದರ್ಶನ ಮಾಡೋದು ಮೊದಲಿಂದ ನಡ್ಕೊಂಡ್ ಬಂದಂತ ಪದ್ಧತಿ. ಅದನ್ನ ಮೊದಲಿಂದಲೂ ಕೂಡ ಸಾವಿರಾರು ಹಳ್ಳಿಯ ರೈತರು ಭಾಗವಹಿಸಿ ಈ ಕ್ರೀಡೆಯನ್ನು ನೋಡ್ಕೊಂಡ್ ಬಂದಿದ್ದಾರೆ. ಮೊದಲೆಲ್ಲ ಈಗ ಸಿನಿಮಾ, ನಾಟಕ ಅಂತವ್ ಯಾವೂ ಇರ್ಲಿಲ್ಲ. ಈಗ ಇರೋ ತರ ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ ಅಂತ ಕ್ರೀಡೆಗಳಿರಲಿಲ್ಲ ಸಾವಿರಾರು ವರ್ಷಗಳ ಹಿಂದೆ. ನಮ್ಮ ಹಳ್ಳಿ ಜನಕ್ಕೆ ಇದ್ದಿದ್ದು ಮನೋರಂಜನೆ ಅಂದ್ರೆ ವರ್ಷಕ್ಕೊಂದ್ಸರಿ ಎತ್ತುಗಳನ್ನ ಸಾಕೋರು ಅಚ್ಚುಕಟ್ಟ ಸಾಕಿ ಇಂಥ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಡೀ ಜನಕ್ಕೆ ಮನರಂಜನೆ ಮತ್ತು ಅವರ ಎತ್ತಿನ ಒಂದು ಶಕ್ತಿಯ ಪ್ರದರ್ಶನವನ್ನ ಕೂಡ ಮಾಡ್ಕೊಂಡ್ ಬರ್ತಾ ಇದ್ರು. ಅಂತ ಒಂದು ಹಳೆಯ ಸಂಪ್ರದಾಯವನ್ನ ಇವತ್ತಿಗೂ ಕೂಡ ಇಂಥ ಆಧುನಿಕ ಯುಗದಲ್ಲೂ ಕೂಡ ನೀವೆಲ್ಲ ಇಷ್ಟು ಇಂಟ್ರೆಸ್ಟ್ ಆಗಿ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾಗಕ್ಕೆ ರೈತರು ಬಂದಿರೋದು, ಅದ್ರ ಜೊತೆಗೆ ಅವರು ಪ್ರೋತ್ಸಾಹ ಮಾಡಕ್ ಬಂದಿರೋಂಥ ಯುವ ಜನತೆ, ಎಲ್ಲ ನಾಗರಿಕ ಬಂಧುಗಳು ಕೂಡ ಇವತ್ತು ಕೂಡ ನೀವು ಬಂದಿರೋದು ನಮ್ಮ ಸಂಪ್ರದಾಯವನ್ನ, ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ದನಗಳು ಸಾಕೋದು ಅಷ್ಟೇ ಇಷ್ಟಲ್ಲ, ನಮ್ಮ ರೈತರಿಗೆ ಎತ್ತುಗಳಿಗೂ, ದನಗಳಿಗೆ, ಗೋವುಗಳಿಗೆ ಅವಿನಾಭಾವ ಸಂಬಂಧ. ನಮ್ಮ ರೈತರಿಗೂ ಗೋವುಗಳಿಗೂ ಅವರು ತಮ್ಮ ಮಕ್ಕಳನ್ನ ಯಾವ ತರ ಬೆಳೆಸ್ತಾರೋ ಹಂಗೆ ಅವ್ರ ಎತ್ತುಗಳನ್ನ ಅದೇ ತರ ಆಹಾರಗಳನ್ನ ಕೊಟ್ಟು, ಮೇವುಗಳು ಕೊಟ್ಟು, ಬೂಸಗಳ ಕೊಟ್ಟು ಅವರು ಕೂಡ ಮಕ್ಕಳು ಸಾಕ್ತಂಗೆ ಸಾಕ್ತಾರೆ. ಇದಕ್ಕೆ ಅಷ್ಟು ಪ್ರೀತಿಯಿಂದ ಸಾಕ್ತಾರೆ ಎತ್ತುಗಳನ್ನ. ವ್ಯವಸಾಯ ಮಾಡಿಸೋದು ಒಂದೇ ಅಲ್ಲ, ಸಾಕುವಾಗಲೂ ಕೂಡ ಅಷ್ಟು ಚೆನ್ನಾಗಿ ಸಾಕ್ತಾರೆ ನಮ್ಮ ರೈತರು. ಅಂತ ಸಂಬಂಧ ಗೋವುಗಳಿಗೂ ಮತ್ತು ನಮ್ಮ ರೈತರಿಗೂ. ಆ ಒಂದು ಉತ್ಸಾಹದಲ್ಲಿ ಬಂದಿದ್ರಿ, ನೀವು ಯಾರ್ಯಾರು ಭಾಗವಹಿಸಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗ್ಲಿ. ನೀವು ವರ್ಷ ಇದೇ ಕ್ರೀಡೆ 4 ವರ್ಷಗಳಿಂದಲೂ ಕೂಡ ಹುಡುಗೂರ್ನವ್ರು ಈ ಒಂದು ಸ್ಪರ್ಧೆಯನ್ನು ಮಾಡ್ಕೊಂಡ್ ಬಂದಿದ್ರಿ. ಇದೇ ರೀತಿ ನಿಮ್ಮ ಸ್ಪರ್ಧೆ ವರ್ಷ ಇದ್ದು ನಮ್ಮ ಸುತ್ತಮುತ್ತ ರೈತರಿಗೆಲ್ಲ ಒಂದು ಮನೋರಂಜನೆ ಇರಲಿ, ಯುವಕರಿಗೆ ಒಂದು ಸ್ಫೂರ್ತಿ ಆಗಲಿ, ಹಳೆ ಸಂಪ್ರದಾಯ ಉಳ್ಕೊಂಡು ಸಂಸ್ಕೃತಿ ಬರಲಿ ಅಂತ ಹೇಳ್ತಾ, ನಾನು ಕೂಡ ಯಾರು ಗೆಲ್ತಾರೆ ಅವರಿಗೆ ಪ್ರೈಸ್ ಕೊಡ್ತಾ ಇದ್ದೀನಿ. 1,10,000 ರೂಪಾಯಿನ ಈ ಮೂಲಕ ನಾನು ಪ್ರೈಸ್ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ. ಅದನ್ನ ಯಾರು ಗೆಲ್ತಾರೆ ಅದನ್ನ ಅವ್ರು ಹಂಚ್ಕೊಳ್ಬಹುದು. ಅದಕ್ಕೋಸ್ಕರ ಒಂದು ಎನ್ಕರೇಜ್ಮೆಂಟ್ ಆಗಿ ನನ್ನಿಂದಲೂ ಕೂಡ ಒಂದು ಕಾಣಿಕೆ ಒಂದು ಸೇರ್ಲಿ ಅಂತ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷ ಹಿಂಗೆ ನಡೀಲಿ. ನಿಮ್ಮ ಈ ಓಟದ ಸ್ಪರ್ಧೆ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರು, ಎಲ್ಲ ಯುವಕರು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಿ. ವೇದಿಕೆ ಮೇಲೆ ಸಾಕ್ಷೀಭೂತರಾಗಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು, ಹೊರಗಡೆಯಿಂದ ಬಂದಿರೋ ಅತಿಥಿಗಳಿದ್ದಾರೆ, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.
ಮುಖಂಡರು ಸಹ ಜೊತೆ ನಿಲ್ಲಬೇಕು.